ಖರ್ಗೆಗೂ ಕೂಡ ಒಂದು ಕಂಟಕ ಶುರುವಾಗಿದೆಯಾ? ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಭೂಮಿ ನೀಡಿದ ಪ್ರಕರಣ. ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಡೀಟೇಲ್ ಆಗಿ ಫಾಲೋ ಅಪ್ ಮಾಡಿದೆ. ಬಿಜೆಪಿ ದೂರಿನ ಮೇರೆಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಏನೆಲ್ಲ ಇದೆ ರಾಜ್ಯಪಾಲರ ಪತ್ರದಲ್ಲಿ? ಇನ್ನೊಂದು ಮೇಜರ್ ಪ್ರಕರಣ, ರಾಜಭವನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ. ದೂರಿನ ಹಿನ್ನೆಲೆಯಲ್ಲಿ ವಿವರಣೆ ಕೊಡಿ, ಏನಿದು ಪ್ರಕರಣ ಅಂತ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲರು. ಯಾಕೆ ಒಂದು ಕಾರಣ ಕೇಳಿ ಶೋಕಾಸ್ ನೋಟಿಸ್ ಕೊಟ್ರೆ ಅಥವಾ ವಿವರಣೆ ಕೇಳಿ ಒಂದು ನೋಟಿಸ್ ಕೊಟ್ರೆ ಯಾಕದು ಅಷ್ಟು ಪ್ರಮುಖ ಆಗುತ್ತೆ ರಾಜಭವನದಿಂದ ಅಂತಂದ್ರೆ, ಒಮ್ಮೆ ರಾಜಭವನ ಇದನ್ನ ಪರಿಗಣಿಸಿದೆ ಅಂತ ಆದರೆ ಮುಂದೆ ಅದರಲ್ಲಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅನುಮತಿ ಕೊಡಬಹುದು, ಆಗ ವಿಚಾರಣೆ ನಡೆಯಬಹುದು. ಮುಂದೆ ಅದು ಕೇಂದ್ರದ ಏಜೆನ್ಸಿಗಳಿಂದ ಕೂಡ ವಿಚಾರಣೆ ನಡೆಯುವ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಈ ಇಡೀ ಪ್ರಕರಣ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಮ್ಮೆ ಇದು ರಾಜಭವನದ ಮೆಟ್ಟಿಲನ್ನ ಹತ್ತಿತು ಅಂತ ಆದರೆ. ಹಾಗಾಗಿ ಈಗ ರಾಜ್ಯಪಾಲರು ಖರ್ಗೆ ವಿರುದ್ಧದ ಈ ಪ್ರಕರಣದಲ್ಲಿ ವಿವರಣೆ ಕೇಳಿದ್ದಾರೆ. ಕೆಐಎಡಿಬಿಯಿಂದ ಸಿದ್ಧಾರ್ಥ ಟ್ರಸ್ಟ್ಗೆ ಹಂಚಿಕೆ ಆಗಿದ್ದಂತಹ ಸಿಎ ಸೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಬಲ್ಲಂಥ ಮತ್ತೊಂದು ಮೇಜರ್ ಪ್ರಕರಣ. ರಿಪಬ್ಲಿಕ್ ಕನ್ನಡ ಇದನ್ನ ಬಹಳ ಥರೋ ಆಗಿ ಫಾಲೋ ಮಾಡಿದೆ. ಈ ಪ್ರಕರಣದಲ್ಲಿ ಖರ್ಗೆ ಕುಟುಂಬಕ್ಕೆ ಕಳಂಕ ಅಂಟುತ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆಗೆ ಕೂಡ ಇದು ಉರುಳಾಗಬಹುದಾ ಅನ್ನೋಂಥ ಪ್ರಶ್ನೆ, ಏನೆಲ್ಲ ಇದೆ ಪ್ರಕರಣದಲ್ಲಿ, ಏನೆಲ್ಲ ಆಗಬಹುದು? ರಾಜಭವನದಿಂದ ಕಳಿಸಿರ್ತಕ್ಕಂಥ ನೋಟಿಸ್ ಮುಖಾಂತರ ಏನೆಲ್ಲ ಆಗ್ಬಹುದು ಈಗ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಸಿಎ ಸೈಟ್ ಅನ್ನ ಏನು ಹಂಚಲಾಗಿದೆ ಖರ್ಗೆ ಕುಟುಂಬಕ್ಕೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡಿತ್ತು. ಆ ಬಿಜೆಪಿ ಮಾಡಿದ ಬಳಿಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ದೂರನ್ನು ರಾಜ್ಯಪಾಲರಿಗೆ ಕೊಡಲಾಗಿತ್ತು. ಆ ರಾಜ್ಯಪಾಲರ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಭಾವ ಬೆಳೆಸಿ ಅವರು ಕ್ಯಾಬಿನೆಟ್ನಲ್ಲಿ ಈ ಒಂದು ಸಿಎ ಸೀಟನ್ನು ಅವರ ಸಹೋದರರಾದಂಥ ರಾಹುಲ್ ಖರ್ಗೆ ಅವರಿಗೆ 5 ಎಕರೆ ಭೂಮಿಯನ್ನು ಕೊಡಿಸಿದ್ದಾರೆ, ಈ ಒಂದು ಸೈಟನ್ನು ಒಂದು ಟ್ರಸ್ಟ್ಗೆ ಕೊಡಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಬಂದಿತ್ತು. ಹಾಗಾಗಿ ಆ ಒಂದು ಆರೋಪ ಬಂದ ನಂತರ ಈ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರು ಕೊಟ್ಟ ಬಳಿಕ ಈಗ ಸ್ಪಷ್ಟನೆಯನ್ನು ಕೇಳಿ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಸ್ವತಃ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟವಾದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು. ಈ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೆ ಒಂದು ಪತ್ರವನ್ನು ರಾಜ್ಯಪಾಲರು ಬರೆದಿದ್ದಾರೆ. ಈ ಒಂದು ಪತ್ರದ ಉತ್ತರವನ್ನು ಆಧರಿಸಿ ಮುಂದೆ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೂಡ ರಾಜ್ಯಪಾಲರು ಮಾಡಬಹುದು, ನಮ್ಮ ವಿರುದ್ಧವೂ ಕೂಡ ಒಂದು ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಈ ಒಂದು ಪ್ರಮುಖವಾಗಿ ಈ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು, ಯಾಕಂದರೆ ಎಲ್ಲವೂ ಕಾನೂನುಬದ್ಧವಾಗಿ ನಾವು ಈ ಒಂದು ಸೈಟನ್ನು ಹಂಚಿಕೆ ಮಾಡಲಾಗಿದೆ, ಇನ್ನೂ ಕೂಡ ಈಗ ನಿರ್ಧಾರ ಆಗಿದೆ, ಇನ್ನೂ ಹಂಚಿಕೆ ಆಗಿಲ್ಲ ಮತ್ತು ಯಾವುದೇ ಹಣವನ್ನು ಕೂಡ ಆ ಕುಟುಂಬದಿಂದ ಕಟ್ಟಿಸ್ಕೊಂಡಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇರೋದ್ರಿಂದ ಎಲ್ಲ ಉತ್ತರವನ್ನು ಸರ್ಕಾರ ಕೊಡಬಹುದು. ಸರ್ಕಾರದ ಉತ್ತರ ಏನಾದರೂ ರಾಜ್ಯಪಾಲರಿಗೆ ತೃಪ್ತಿಯಾಗಿದ್ದೆ ಆದಲ್ಲಿ ಒಂದು ಉತ್ತರವನ್ನು ಇವ್ರಿಗೆ ಬರಿಬಹುದು, ನಾರಾಯಣ ಸ್ವಾಮಿ ಅವರಿಗೆ ಬರಿಬಹುದು, ಹೀಗೆ ಉತ್ತರ ಬಂದಿದೆ ಅನ್ನುವಂಥದ್ದು. ಅದರಲ್ಲಿ ಏನಾದರೂ ಲೋಪ ಆಗಿದೆ ಅನ್ನುವಂಥದ್ದು ಏನಾದರೂ ಕಂಡು ಬಂದಿದ್ದೆ ಆದಲ್ಲಿ ನೀವು ಹೇಳಿದ ಹಾಗೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಖರ್ಗೆ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಇದು ಸಂಕಷ್ಟ ಎದುರಾಗೇ ಆಗುತ್ತೆ ಶ್ರೀಲಕ್ಷ್ಮಿ. ಜೊತೆಗೆ ಇದು ಮತ್ತೊಂದು ಪ್ರಾಸಿಕ್ಯೂಷನ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗ್ತವೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯಗೆ ಒನ್ಸ್ ಅಗೈನ್ ಇವತ್ತು ಮೂಡ ಮಂಡೇ ಬಿಸಿ. ಇವತ್ತು ಸೋಮವಾರ ಬಿಸಿ. ಇವತ್ತು ಹೈಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ಕಲಾಪ ನಡೆಯುತ್ತೆ. ಯಾಕಂತಂದ್ರೆ ಎರಡೂ ಪರ, ದೂರುದಾರರ ಪರ ಹಾಗೂ ರಾಜ್ಯಪಾಲರ ಪರ ಹಾಗೂ ಸಿದ್ದರಾಮಯ್ಯನವರ ಪರ, ಇವರೆಲ್ಲರ ಪರವಾಗಿ ವಾದ ಮಂಡನೆ ಮುಗಿದಿದೆ. ಒಂದು ಹೈ ವೋಲ್ಟೇಜ್ ವಾದ ಮಂಡನೆ. ಅಭಿಷೇಕ್ ಮನು ಸಿಂಘ್ವಿ ವರ್ಸಸ್ ತುಷಾರ್ ಮೆಹ್ತಾ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾದ ಮಂಡನೆ ಹೈಕೋರ್ಟ್ ನಲ್ಲಿ ಮುಗಿದಿದೆ. ಇವತ್ತು ಸಿಎಂ ಪರ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ಫ್ಯಾನ್ಸ್ ಖುಷಿ ಆಗ್ತಾರೆ, ಸಿದ್ದರಾಮಯ್ಯ ನೆಮ್ಮದಿಯಿಂದ ಇರ್ತಾರೆ. ಒಂದು ವೇಳೆ ಅವರ ವಿರುದ್ಧ ಆದೇಶ ಆದ್ರೆ ಇಡೀ ಸರ್ಕಾರವೇ ಶೇಕ್ ಆಗತ್ತಾ ಅನ್ನುವಂಥ ತೀವ್ರ ಕುತೂಹಲ ಮೂಡಿದೆ. ಸೊ ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮೂಡ್ ಆಫ್ ಏನಾದ್ರೂ ಆಗಿದ್ಯಾ? ಬೆಂಗಳೂರಲ್ಲಿ ಲಾಕ್ ಆಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನ್ನೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮನಸ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ನಿನ್ನೆವರೆಗೂ ಅಲ್ಲಿಗೆ ಹೋಗ್ತಾರೆ, ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಲಾಗಿತ್ತು. ಇವತ್ತು ಬೆಂಗಳೂರಲ್ಲೇ ಲಾಕ್ ಆಗಿದ್ದಾರೆ. ಎಲ್ಲೋ ಹೊರಗಡೆ ಹೋಗ್ತಾ ಇಲ್ಲ, ಯಾವ ಸಿಎಂ ಪ್ರೋಗ್ರಾಮ್ಗೂ ಹೋಗ್ತಾ ಇಲ್ಲ ಆಸ್ ಆಫ್ ನಾವು.
ಹೈಕೋರ್ಟ್ ಆದೇಶ ಏನು ಬರುತ್ತೆ ಅದ್ರ ಮೇಲೇನೆ ಕಂಪ್ಲೀಟ್ ಲಕ್ಷ್ಯ ಕೊಟ್ಟಿದ್ದಾರಂತೆ. ಅದನ್ನ ನೋಡಿಕೊಂಡು ಮುಂದಿನ ಪ್ರವಾಸ, ಅದು ನೋಡ್ಕೊಂಡು ಮೈಸೂರಿಗೆ ಹೋಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಂಡು ನಾವು ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಚೀಫ್. ಎಸ್ ವಿಜಯ್, ಇವತ್ತು ಬಿಗ್ ಡೇ, ವೆರಿ ಇಂಪಾರ್ಟೆಂಟ್ ಡೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯನವರ ಸೋ ಕಾಲ್ಡ್ ಅವ್ರು ಏನು ಹೇಳ್ತಾರೆ 40 ವರ್ಷದ ರಾಜಕಾರಣ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಅಂತ ಒಂದು ಹಂತಕ್ಕೆ ಇವತ್ತು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದಾ ಬೇಡವಾ ಅನ್ನೋ ಒಂದು ಹಂತಕ್ಕೆ ಇವತ್ತು ಬಿಗ್ ಡಿಸೈಡಿಂಗ್ ಡೇ. ಸೊ ಏನೆಲ್ಲ ಆಗಬಹುದು, ಅದರ ಪರಿಣಾಮ ರಾಜಕೀಯ ವಲಯದಲ್ಲಿ ಮತ್ತೇನೆಲ್ಲ ಆಗಬಹುದು ವಿಜಯ್? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಆರೋಪ ಪ್ರಕರಣ ಈಗ ಕಾನೂನು ಹೋರಾಟದಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಕಳೆದ 2-3 ದಿನಗಳಿಂದ ವಿಚಾರಣೆ ನಡೀತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಅಂತಿಮ ಹಂತಕ್ಕೆ, ನಿರ್ಣಯ ಹಂತಕ್ಕೆ ಬಂದಿರುವಂಥದ್ದು. ಬಹುತೇಕವಾಗಿ ವಾದ ಮತ್ತು ಪ್ರತಿವಾದ ಮುಕ್ತಾಯ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇವತ್ತು ಕುತೂಹಲ ಇರುವಂಥದ್ದು, ಇವತ್ತೇ ಏನಾದರೂ ಕೂಡ ತೀರ್ಪು ಕೊಡ್ತಾರಾ ಅಥವಾ ತೀರ್ಪನ್ನು ಕಾಯ್ದಿರಿಸ್ತಾರಾ ಅಂತ. ಎರಡರಲ್ಲಿ ಒಂದೇ ಕೂಡ ಆಗುವಂಥದ್ದು, ಒಂದು ತೀರ್ಪು ಕೊಡುವಂಥದ್ದು, ಇಲ್ಲ ಅಂತಂದ್ರೆ ಕಾಯ್ದಿರಿಸುವಂಥದ್ದು. ಈ ಎಲ್ಲ ಬೆಳವಣಿಗೆ ಬಂದೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಿ ಇಂದು ಸಂಜೆವರೆಗೂ ಕೂಡ ಎಲ್ಲ ರಿಸರ್ವ್ ಆಗಿರುವಂಥದ್ದು, ಸಂಪೂರ್ಣವಾಗಿ ಕಾಯ್ದಿರಿಸಿಕೊಂಡಿರುವಂಥದ್ದು. ಕಾವೇರಿ ನಿವಾಸದಲ್ಲಿ ಮಧ್ಯಾಹ್ನ ಬರುವಂತಹ ಹೈಕೋರ್ಟ್ನ ಬರುವಂತಹ ತೀರ್ಪು ಸಂಬಂಧಪಟ್ಟ ಸಂಪೂರ್ಣವಾಗಿ ಅವಲೋಕನ ಮಾಡೋ ನಿಟ್ಟಿನಲ್ಲಿ ಇಂದು ಸಂಜೆವರೆಗೂ ಕೂಡ ಕಾವೇರಿ ನಿವಾಸದಲ್ಲಿ ಇರ್ತಾರೆ. ಅದಾದ ಬಳಿಕ ಮೈಸೂರಿಗೆ ಹೋಗುವಂಥ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು. ಒಂದು ವೇಳೆ ಏನಾದರೂ ಕೂಡ ರಾಜ್ಯಪಾಲರ ನಿರ್ಧಾರಕ್ಕೆ ಆ ಪ್ರಾಸಿಕ್ಯೂಷನ್ಗೆ ತಡೆ ಕೊಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಸಾಕಷ್ಟು ಕೂಡ ಸೇಫ್ ಆಗ್ತಾರೆ. ತಡೆ ಕೊಡಲಿಲ್ಲ ಅಂತಂದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ, ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿಡಿದ್ರೆ ರಾಜಕೀಯವಾಗಿ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತಹ, ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಮಹತ್ವದ ತೀರ್ಮಾನಗಳು ಆಗುವಂತಹ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಆಗಿರುವಂಥದ್ದು ಇವತ್ತು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ತಲ್ವಾರ್ ತೋರಿಸಿ ಡೆಲಿವರಿ ಬಾಯ್ಗೆ ಹೆದರಿಸಿದ್ದಾರೆ, ಅಷ್ಟೇ ಅಲ್ಲ ರಾಬರಿ ಮಾಡಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪುಡಿ ರೌಡಿಗಳ ಹಾವಳಿ ಏನ್ರಿ, ಎಷ್ಟು ಕ್ರೈಮ್ ಪ್ರಕರಣ ಜಾಸ್ತಿ ಸಿಲಿಕಾನ್ ಸಿಟಿಯಲ್ಲಿ. ಪೊಲೀಸರೇ ನಿದ್ದೆ ಮಾಡ್ತಾ ಇದ್ದಾರಾ? ಒಂದ್ ಕಡೆ ನೋಡಿದ್ರೆ ರೋಡ್ ರೇಂಜು, ಮತ್ತೊಂದ್ ಕಡೆ ನೋಡಿದ್ರೆ ಮಹಿಳೆಯರ ಮೇಲೆ ಹಲ್ಲೆ, ಮತ್ತೊಂದ್ ಕಡೆ ನೋಡಿದ್ರೆ ಎಷ್ಟೊಂದು ರಾಬರಿ ಕೇಸಸ್ಗಳು, ಕಳ್ತನದ ಕೇಸಸ್ಗಳು. ನಿಜವಾಗ್ಲೂ ಬೆಂಗಳೂರು ಪೊಲೀಸ್ ಎಚ್ಚೆತ್ತುಕೊಳ್ಬೇಕಾಗಿದೆ. ದಿಸ್ ಇಸ್ ಟ್ರೂಲಿ ಹೈ ಟೈಮ್, ಟ್ರೂಲಿ ಹೈ ಟೈಮ್. ನೋಡಿ, ಅಲ್ಲಿ ಡೆಲಿವರಿ ಬಾಯ್ನು ಬಿಡದೆ ಪಾಪ ಅವನ್ನ ರಾಬರಿ ಮಾಡಿದ್ದಾರೆ. ಆತ ಅಲ್ಲಿ ಬೈಕು ಬಿದ್ದು ಬಿಟ್ಟಿದೆ. ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಮನ್ಸ್ ಬಂದಂಗೆ ಹಲ್ಲೆ ಮಾಡಿದ್ದಾರೆ ಪುಡಿ ರೌಡಿಗಳು. ಆಗಸ್ಟ್ 4ನೇ ತಾರೀಕು ಮತ್ತು 21ನೇ ತಾರೀಕು ಒಂದೇ ಸ್ಥಳದಲ್ಲಿ ರಾಬರಿ ಆಗಿದೆ. HALನ ಕೋನೇನ ಅಗ್ರಹಾರದಲ್ಲಿ ನಡೆದಿರ್ತಕ್ಕಂಥ ಕೃತ್ಯ. ಮೊದಲಿಗೆ ಆ ಡೆಲಿವರಿ ಬಾಯ್ ಯಾರು ಅಂತ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆತನಿಂದ ಕೇಸ್ ಪಡೆದು ಈಗ ಆ ಪುಂಡ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಜೀವನ್ ಭೀಮಾನಗರ ಪೊಲೀಸರು ಆ ಪುಂಡ್ರನ್ನ ಬಂಧಿಸಿದ್ದಾರೆ. ಭಾರತ್, ವಿಘ್ನೇಶ್, ಜೋಯಲ್, ಅಭಿಷೇಕ್ ಅನ್ನುವಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. HALನ